ಗಂಡ ಸತ್ತು 16ನೇ ದಿನಕ್ಕೆ ಮದುವೆಯಾಗಿದ್ದ ಹೆಂಡತಿ ಕೇಸ್ಗೆ ಟ್ವಿಸ್ಟ್. ತಿಂಗಳ ಬಳಿಕ ಗಂಡನ ಮರ್ಡರ್ ಮಿಸ್ಟ್ರಿ ಬಯಲು. ಇಟ್ಟುಕೊಂಡವನಿಗಾಗಿ ಕಟ್ಟಿಕೊಂಡವನಿಗೆ ಚಟ್ಟ ಕಟ್ಟಿದ್ಲ ತಾಟಗಿತ್ತಿ. ಗಂಡನನ್ನ ಕೊಂದಿದ್ದ ಹೆಂಡತಿ ಹಾಗೂ ಪ್ರಿಯಕರ ಕೊನೆಗೂ ಲಾಕ್. ಗಂಡ ಸತ್ತ ಕೇವಲ 16 ದಿನಕ್ಕೆ ಹೆಂಡತಿ ಮತ್ತೊಂದು ಮದುವೆಯಾಗಿದ್ದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಮಾಧಿಯಿಂದ ಶವವನ್ನ ಹೊರತೆಗೆದು FSL ವರದಿಗೆ ಕಳುಹಿಸಲಾಗಿದ್ದು, ತನಿಖೆಯಲ್ಲಿ ಗಂಡನ ಸಾವಿನ ಅಸಲಿ ಸತ್ಯ ರಿವೀಲ್ ಆಗಿದೆ. ತುಮಕೂರು ಜಿಲ್ಲೆ ಹೆಬ್ಬೂರಿನ ದಾಸರಹಳ್ಳಿಯ ತೋಟದ ಮನೆಯಲ್ಲಿ ವ್ಯಕ್ತಿಯೋರ್ವ ಮೃತಪಟ್ಟಿದ್ದು, ತನ್ನ ಗಂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಅಂತ ಎಲ್ಲರನ್ನ ನಾಟಕವಾಡಿ ನಂಬಿಸಿದ್ಲು. ಆದರೆ ಗಂಡ ಸತ್ತು ಕೇವಲ 16ನೇ ದಿನಕ್ಕೆ ಸುಪನಾತಿಯೊಬ್ಬಳು ಮತ್ತೊಂದು ಮದುವೆಯಾಗಿದ್ದು ಸಂಬಂಧಿಕರಲ್ಲಿ ಅನುಮಾನ ಮೂಡಿಸಿತ್ತು. ಕೂಡಲೇ ಈ ಬಗ್ಗೆ ಹೆಬ್ಬೂರು ಪೊಲೀಸ್ ಠಾಣೆಗೆ ಸಂಬಂಧಿಕರು ದೂರು ನೀಡಿದ್ದು, ತನಿಖೆ ಕೈಗೊಂಡ ಪೊಲೀಸರು ಸಾವಿನ ರಹಸ್ಯ ಭೇದಿಸಿದ್ದಾರೆ. ಹೆಬ್ಬೂರು ಹೋಬಳಿಯ ದಾಸರಹಳ್ಳಿಯ ನಿವಾಸಿಯಾಗಿರೋ ಪರಮೇಶ್ ಎಂಬಾತ ಹೆಂಡತಿ ಮಕ್ಕಳ ಜೊತೆ ತೋಟದ ಮನೆಯಲ್ಲಿ ವಾಸವಾಗಿದ್ರು. ಆದರೆ ಪರಮೇಶ್ ಜನವರಿ 30ರಂದು ಅಕಾಲಿಕವಾಗಿ ಮೃತಪಟ್ಟಿದ್ದು, ಪತ್ನಿ ಆಶಾ ತನ್ನ ಗಂಡನಿಗೆ ಹೃದಯಾಘಾತವಾಗಿದೆ ಅಂತ ಸುಳ್ಳು ಹೇಳಿ ಸಂಬಂಧಿಕರನ್ನ ನಂಬಿಸಿದ್ಲು. ಅಲ್ಲದೆ ಆತುರಾತುರವಾಗಿ ಶವ ಸಂಸ್ಕಾರ ಮಾಡಲಾಗಿತ್ತು. ಪತ್ನಿ ಆಶಾ ಗಂಡ ಸತ್ತ ನೋವಿನಲ್ಲಿದ್ದಾಳೆ ಅಂತ ಗಂಡ ಪರಮೇಶ್ ಸಹೋದರಿಯರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಆದರೆ ಗಂಡನ ತಿಥಿ ಕಾರ್ಯ ಮುಗಿದು ಕೆಲವು ದಿನಗಳಲ್ಲಿ ತಾಟಗಿತ್ತಿ ಆಶಾ ಸದ್ದಿಲ್ಲದೆ ದೇವಸ್ಥಾನದಲ್ಲಿ ಮತ್ತೊಂದು ಮದುವೆಯಾಗಿದ್ಲು. ಇನ್ನು ಅದ್ಯಾವಾಗ ಪರಮೇಶನ ಹೆಂಡತಿ ಆಶಾ ಮತ್ತೊಂದು ಮದುವೆ ವಿಡಿಯೋವನ್ನ ಮೃತ ಪರಮೇಶ್ನ ಸಹೋದರರು ನೋಡಿದ್ರೋ, ತಮ್ಮ ಸಹೋದರ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿಲ್ಲ, ಅವಳೇ ಕೊಲೆ ಮಾಡಿರಬಹುದು ಅಂತ ಅನುಮಾನಗೊಂಡು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ತನಿಖೆ ಕೈಗೊಂಡ ಪೊಲೀಸರು ತಹಶೀಲ್ದಾರ್ ಸಮ್ಮುಖದಲ್ಲಿ ಶವವನ್ನ ಹೊರತೆಗೆದು ಶವದ ಮರಣೋತ್ತರ ಪರೀಕ್ಷೆ ಮಾಡಿ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ FSLಗೆ ಕಳುಹಿಸಲಾಗಿತ್ತು. ಇದೀಗ FSL ಪರೀಕ್ಷೆ ವರದಿ ಬಂದಿದ್ದು, ಪರಮೇಶ್ನ ಸಾವು ಹೃದಯಾಘಾತದಿಂದಲ್ಲ, ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ ಅಂತ ಬಯಲಾಗಿದೆ. ಇತ್ತ ಪೊಲೀಸರು ಪರಮೇಶ್ನ ಹೆಂಡತಿ ಆಶಾ ಹಾಗೂ ಆಕೆಯ ಹೊಸ ಗಂಡ ಚಂದ್ರಪ್ಪನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು, ವಿಚಾರಣೆಯಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ. ದಾಂಪತ್ಯ ಜೀವನದಲ್ಲಿ ಕಲಹಗಳಿದ್ದು ಆಗಾಗ ಇಬ್ಬರ ನಡುವೆ ಜಗಳ ಆಗ್ತಾ ಇತ್ತಂತೆ. ಅಲ್ಲದೆ ಆಶಾ ಹಾಗೂ ಚಂದ್ರಪ್ಪ ನಡುವೆ ಅಕ್ರಮ ಸಂಬಂಧ ಇದ್ದು, ಇದಕ್ಕಾಗಿ ಪರಮೇಶ್ನನ್ನ ದಿಮ್ಮಿನಿಂದ ಉಸಿರುಗಟ್ಟಿಸಿ ಕೊಂದಿರೋ ಬಗ್ಗೆ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾರೆ. ಮದುವೆಯಾಗಿ ಹೊಸ ಜೀವನ ಶುರು ಮಾಡಲು ಆಶಾಳ ಪ್ಲಾನ್ ಉಲ್ಟಾ ಆಗಿದೆ. ಏನಿದೆ ಸರ್, ಅವಳಿಗೆ ಶಿಕ್ಷೆ ಆಗಬೇಕು ಸರ್. ಯಾವುದೇ ಕಾರಣಕ್ಕೂ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬಾರ್ದು. ಮಕ್ಕಳನ್ನ ನಾವು ಅವಳು ಯಾವುದೇ ಕಾರಣಕ್ಕೂ ಕೊಡಲ್ಲ ಸರ್. ನಾವು ಸಾಕತ್ತೀವಿ ಮಕ್ಕಳು. ಇಷ್ಟೇ ಸರ್ ನಮ್ಮದು ಕೇಳ್ಕೊಂಡು. ನಮ್ಮ ಎಲ್ಲ ಕಡೆಯಿಂದನೂ ನಮಗೆ ನ್ಯಾಯ ಸಿಕ್ಕೈತೆ, ನಮ್ಮ ತಮ್ಮಗೆ ನ್ಯಾಯ ಸಿಕ್ಕೈತೆ. ಮಕ್ಕಳನ್ನ ಬಿಡಲ್ಲ ಸರ್ ನಾವು. ಅವಳಿಗೆ ಈ ಥರ ಶಿಕ್ಷೆ ಅಂದರೆ ಯಾವುದೇ ಕಾರಣಕ್ಕೂ ಈಚೆಗೆ ಬರಬಾರ್ದು ಸರ್. ಅವಳು ಬರಬಾರ್ದು. ಬೇರೆ ಯಾರಿಗೂ ಈ ಥರ ಅನ್ಯಾಯ ಆಗಬಾರ್ದು. ಎಷ್ಟು ಥರ ಇದೇ ಥರ ಮಾಡಿರಬೇಕು ನಮ್ಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲದೇ ಎಷ್ಟಾಗಿರ್ಬೋದು, ಗೊತ್ತಿದ್ದೇ ಎಷ್ಟಾಗಿ ಮಾಡವ್ರೆ. ಇದನ್ನೇ ಕೇಳ್ಕೊಂತಾರೆ ಸರ್. ನಮಗೆ ದೊಡ್ಡವ್ರ ಕಡೆಯಿಂದ, ಸಾಹೇಬ್ರ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲ ಕಡೆಯಿಂದ ನ್ಯಾಯ ಸಿಕ್ಕಿದೆ ಸರ್ ನಮಗೆ. ಅಷ್ಟೇ ಸರ್. ನಮಗೆ ನಿಮ್ಮ ಆಲೋಚನೆಗೆ ಕರೆಕ್ಟಾಗಿ ಸೂಕ್ತವಾದ ನ್ಯಾಯ ಸಿಕ್ಕಿದೆ ಅಂತ ಹೇಳಿ ಭರವಸೆ? ಹೌದು ಸರ್, ನ್ಯಾಯ ಸಿಕ್ಕಿದೆ ಸರ್. ನ್ಯಾಯ ಸಿಕ್ಕಿದೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಅವ್ರ ಕಡೆಯಿಂದ, ಎಲ್ಲರ ಕಡೆಯಿಂದ ನ್ಯಾಯ ಸಿಕ್ಕೈತೆ ನಮ್ಗೆ ಸರ್. ನನಗೆ ಸಮಾಧಾನ ಆಗಿತ್ತು ಸರ್. ನಮಗೆ ಒಟ್ಟಲ್ಲಿ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕೊಡಲ್ಲ ಸರ್ ನಾವು. ನಮ್ಮ ಅಕ್ಕನ ಮಗ ಈ ಮುಂದಿನ ಮಕ್ಕಳುಗಳ ವಿದ್ಯಾಭ್ಯಾಸ ಯಾವ ರೀತಿ ನೋಡ್ಕೊತೀರಾ? ಇಲ್ಲ ಬೇರೆ ಕಡೆ ಸ್ಥಳಾಂತರಿಸ್ತೀರಾ ನೀವು? ಇಲ್ಲ ಸರ್, ಇವರು ನೋಡ್ಕೊತಾರೆ. ಒಂದು 15 ಜನ ನೋಡ್ಕೊತಾರೆ. ಆ ಟೈಮಲ್ಲಿ ಈಗ ಇವರು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರಲ್ಲ, ಆ ಟೈಮಲ್ಲಿ ಅಕ್ಕಪಕ್ಕ ನೀವ್ಯಾರು ಇರ್ಲಿಲ್ವಾ? ಇಲ್ಲ ಸರ್, ಅದೇ ನೀವು ನೋಡಿಲ್ಲ. ಅವ್ರು ನಮ್ಮ ಊರು ದೂರ, ಅವರು ತೋಟದ ಮನೆಗೆ ಇದ್ರಲ್ಲ. ಕಿಲೋಮೀಟರ್ ತುಂಬಾ ಕಿರುಕುಳ ಕೊಟ್ಟು ನಡೆಸಿದ್ದಾರೆ ಅಂತ ಹೇಳಿ. ಹ್ಞೂ ಸರ್, ಕಿರುಕುಳ ಕೊಟ್ಟೆ ಅದು ಸಾಯಿಸಿದ್ದಾರೆ. ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತ ಯಾವ ರೀತಿ ಅಂದ್ರೆ ಇಲ್ಲಿ ಇನ್ನ ಯಾರು ಹೆಂಗಸರು ಮಕ್ಕಳು ಅದು ಕಲ್ತ್ಕೊಂಬಾರ್ದು. ಅದೇ ಥರ ಇದು ಮಾಡಬೇಕು. ಇನ್ನು ಬೇರೆಯವರು ಇದು ನೋಡಿ ಕಲ್ತ್ಕೊಳೋದು ಬೇಡ, ಇನ್ನೇನು ಬೇಡ, ಯಾರಿಗೂ ಈ ಶಿಕ್ಷೆ ಬೇಡ.
ಸ್ವಾಮಿ, ನಮ್ಮ ತಮ್ಮನಿಗೆ ಆದ ಅನ್ಯಾಯ ಬೇರೆಯವ್ರಿಗೆ ಆಗ್ಬಾರ್ದು. ನನ್ನ ತಮ್ಮನ ಶಾಂತಿ ಸಿಗ್ಬೇಕು ಮಗನಿಗೆ, ನನ್ನ ತಮ್ಮನಿಗೆ ಆತ್ಮಕ್ಕೆ ಎಲ್ಲ ಪೊಲೀಸ್ಗಳು ಎಲ್ಲ ಸೇರ್ಕೊಂಡು ಒಳ್ಳೇದಾಗ್ಲಿ, ನಮ್ಗೆ ನ್ಯಾಯ ಸಿಗಂಗೆ ದೊರಕಂಗೆ ಮಾಡ್ಬೇಕು ಸ್ವಾಮಿ. ಈಗಾಗಲೇ ನ್ಯಾಯ ಸಿಕ್ಕಿದೆಯಲ್ಲ, ನಿಮ್ಮ ಇವರೇ ಆದ್ರೂ ಆರೋಪಿಗಳು ಯಾರು ಅಂತ ಹೇಳಿ ಪತ್ತೆ ಹಚ್ಚಿದ್ದಾರೆ, ಕೊಲೆ ಅಂತ ಹೇಳಿ ಸದೃಢ ಆಗೈತೆ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಸ್ವಾಮಿ, ಈಗ ಆದ ಅನ್ಯಾಯ ಬೇರೆಯವ್ರಿಗೆ ಯಾರಿಗೂ ಆಗ್ಬಾರ್ದು, ಯಾವುದೇ ಕಾರಣಕ್ಕೂ ಅವಳನ್ನ ಬಿಡ್ಬಾರ್ದು, ಶಿಕ್ಷೆ ಆಗ್ಬೇಕು ಅವಳಿಗೆ, ಯಾವ್ದು ಸಿಗ್ಬಾರ್ದು ಸರ್. ಮಕ್ಕಳನ್ನ ನಾವು ಸಾಕೈತಿ ಸ್ವಾಮಿ. ಈಗ ಮಕ್ಕಳುಗಳು ನಿಮ್ಮ ಹತ್ರ ಇಟ್ಕೊಳ್ಳೋಂತ ವ್ಯವಸ್ಥೆ ಮಾಡ್ತೀರಾ? ಹೂನಪ್ಪ. ಸದ್ಯ ಕೊಲೆ ಆರೋಪದ ಮೇಲೆ ಆಶಾ ಹಾಗೂ ಚಂದ್ರಪ್ಪನನ್ನ ಪೊಲೀಸರು ಬಂಧಿಸಿ ವಿಚಾರಣೆ ಮುಂದುವರೆಸಿದ್ದಾರೆ. ಏನೇ ಆಗಲಿ, ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದವನಿಗಾಗಿ ಕಟ್ಟಿಕೊಂಡವನ ಕಥೆಯನ್ನೇ ಮುಗಿಸಿದ್ದು ತನ್ನ ಸಂಸಾರವನ್ನೇ ನಾಶ ಮಾಡಿಕೊಂಡು ಜೈಲು ಪಾಲಾಗಿದ್ರೆ, ಇತ್ತ ಅಪ್ಪ ಅಮ್ಮ ಇಲ್ಲದೆ ಮಕ್ಕಳು ಅನಾಥರಾಗಿದ್ದು ಮಾತ್ರ ದುರಂತವೇ ಸರಿ. ಶ್ರೀನಿವಾಸ್ ಸೋಪನಹಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.